ಶಿರಸಿ ಮಾರಿಕಾಂಬೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಪೂಜಿತವಾದ ದೇವಿ ದುರ್ಗೆಯ ಒಂದು ರೂಪವಾಗಿದ್ದಾಳೆ. ಈ ದೇವಾಲಯವು ಶಕ್ತಿ ಪೀಠವಾಗಿ ಪರಿಗಣಿತವಾಗಿದ್ದು, ಇದರ ಕಥೆಯು ಶಕ್ತಿ, ತ್ಯಾಗ ಮತ್ತು ದೈವಿಕ ಕೃಪೆಯನ್ನ ಕೇಂದ್ರೀಕರಿಸುತ್ತದೆ. ಶಿರಸಿ ಮಾರಿಕಾಂಬೆಯ ಕಥೆಯಲ್ಲಿ ಒಬ್ಬ ಸ್ತ್ರೀ ತನ್ನ ಗಂಡನನ್ನು ದೇವಿಗೆ ಬಲಿ ಕೊಡಲು ಮುಂದಾದ ಕಥನವು ಸ್ಥಳೀಯ ಜಾನಪದ ಕಥೆಗಳು ಮತ್ತು ದೇವಾಲಯದ ಪೌರಾಣಿಕ ಸಂಪ್ರದಾಯದಿಂದ ತಿಳಿದು ಬಂದಿದೆ. ಈ ಕಥೆಯು ಭಕ್ತಿಯ ತೀವ್ರತೆ, ತ್ಯಾಗದ ಮಹತ್ವ ಮತ್ತು ದೇವಿಯ ಕೃಪೆಯನ್ನ ಎತ್ತಿ ತೋರಿಸುತ್ತದೆ. ಶಿರಸಿ ಮಾರಿಕಾಂಬೆಯ ಕಥೆಯು ದೇವಾಲಯದ ಸಂಪ್ರದಾಯ ಮತ್ತು ಸ್ಥಳೀಯ ಜಾನಪದ ಕಥೆಗಳಿಂದ ಸಂಗ್ರಹವಾಗಿದೆ. ಈ ಕಥೆಯು ಒಬ್ಬ ಭಕ್ತ ಸ್ತ್ರೀಯಾದ ಸುಗಂಧೆಯ ಕುರಿತಾಗಿದೆ. ಇವಳು ತನ್ನ ಗಂಡನಾದ ದೇವದಾಸನನ್ನು ದೇವಿಗೆ ಬಲಿಯಾಗಿ ಸಮರ್ಪಿಸಿದಳು. ಈ ಕಥೆಯ ಕೇಂದ್ರವು ದೇವಿಯ ಆದೇಶ, ಭಕ್ತಿಯ ತೀವ್ರತೆ ಮತ್ತು ತ್ಯಾಗದ ಮೂಲಕ ದೈವಿಕ ಕೃಪೆಯನ್ನ ಪಡೆಯುವುದಾಗಿದೆ. ಒಂದು ಕಾಲದಲ್ಲಿ ಶಿರಸಿಯ ಸಮೀಪದ ಗ್ರಾಮವೊಂದರಲ್ಲಿ ಸುಗಂಧೆ ಎಂಬ ಸ್ತ್ರೀ ತನ್ನ ಗಂಡ ದೇವದಾಸನೊಂದಿಗೆ ವಾಸಿಸುತ್ತಿದ್ದಳು. ಈ ದಂಪತಿಗಳು ಮಾರಿಕಾಂಬೆ ದೇವಿಯ ಭಕ್ತರಾಗಿದ್ದರು. ಆದರೆ ಗ್ರಾಮವು ಭೀಕರ ಬರಗಾಲ, ರೋಗ ಮತ್ತು ಇತರ ಕಷ್ಟಗಳಿಂದ ಕೂಡಿತ್ತು. ಗ್ರಾಮಸ್ಥರು ಈ ಕಷ್ಟಗಳಿಂದ ಮುಕ್ತಿಗಾಗಿ ಮಾರಿಕಾಂಬೆ ದೇವಿಯನ್ನ ಪ್ರತಿದಿನವೂ ಕೂಡ ಪೂಜಿಸುತ್ತಿದ್ದರು. ಒಂದು ದಿನ ಸುಗಂಧೆಗೆ ಕನಸಿನಲ್ಲಿ ದೇವಿಯ ದರ್ಶನವಾಯಿತು. ಆಗ ದೇವಿಯು ಗ್ರಾಮದ ಕಷ್ಟಗಳನ್ನು ತೊಡೆದು ಹಾಕಲು ಮಾನವನ ಬಲಿಯ ಅಗತ್ಯವಿದೆ ಎಂದು ಸೂಚಿಸುತ್ತಾಳೆ. ಆದರೆ ಈ ಬಲಿಯು ಶುದ್ಧ ಹೃದಯದಿಂದ, ಸ್ವಯಂ ಪ್ರೇರಿತವಾಗಿ ಮತ್ತು ಭಕ್ತಿಯಿಂದ ಸಮರ್ಪಿತವಾಗಿರಬೇಕೆಂದು ದೇವಿ ಆದೇಶಿಸಿರುತ್ತಾಳೆ. ಆಗ ಸುಗಂಧೆಯು ಈ ಕನಸಿನಿಂದ ತುಂಬಾ ಕಳವಳಗೊಂಡಳು. ಆದರೆ ದೇವಿಯು ಆದೇಶವನ್ನು ಗೌರವಿಸಲು ತನ್ನ ಗಂಡ ದೇವದಾಸನನ್ನು ಬಲಿಯಾಗಿ ಸಮರ್ಪಿಸಲು ನಿರ್ಧರಿಸುತ್ತಾಳೆ. ದೇವದಾಸನು ತನ್ನ ಗ್ರಾಮಕ್ಕೆ ಮತ್ತು ದೇವಿಗೆ ಭಕ್ತಿಯಿಂದ ಸಮರ್ಪಿತನಾಗಿದ್ದನು. ಸುಗಂಧೆ ತನ್ನ ಗಂಡನಿಗೆ ಈ ವಿಷಯವನ್ನ ತಿಳಿಸಿದಾಗ ದೇವದಾಸನು ದೇವಿಯ ಇಚ್ಛೆಗೆ ಒಪ್ಪಿಕೊಳ್ಳುತ್ತಾನೆ. ಆದರೆ ಈ ತ್ಯಾಗವು ಸುಗಂಧೆಯ ಭಕ್ತಿಯ ಪರೀಕ್ಷೆಯಾಗಿತ್ತು. ದೇವಾಲಯದಲ್ಲಿ ಒಂದು ವಿಶೇಷ ದಿನದಂದು ಸುಗಂಧೆ ದೇವದಾಸನನ್ನು ದೇವಿಯ ಮುಂದೆ ಬಲಿಯಾಗಿ ಸಮರ್ಪಿಸಲು ಸಿದ್ಧಳಾಗುತ್ತಾಳೆ. ಆದರೆ ದೇವಿಯ ದೈವಿಕ ಕೃಪೆಯಿಂದ ಬಲಿಯ ಕ್ಷಣದಲ್ಲಿ ದೇವದಾಸನಿಗೆ ಯಾವುದೇ ಹಾನಿಯಾಗಲಿಲ್ಲ. ಬದಲಿಗೆ ದೇವಿಯು ಸುಗಂಧೆಯ ಭಕ್ತಿಯನ್ನು ಮತ್ತು ದೇವದಾಸನ ತ್ಯಾಗದ ಸಿದ್ಧತೆಯನ್ನು ಕಂಡು ಮೆಚ್ಚಿದಳು. ದೇವಿಯು ಗ್ರಾಮವನ್ನು ಬರಗಾಲ ಮತ್ತು ಕಷ್ಟಗಳಿಂದ ಮುಕ್ತಗೊಳಿಸಿದಳು ಮತ್ತು ಸುಗಂಧೆ ಹಾಗೂ ದೇವದಾಸನಿಗೆ ಆಶೀರ್ವಾದಿಸಿದಳು. ತನ್ನ ಗಂಡನನ್ನು ಬಲಿ ಕೊಡಲು ಯಾಕೆ ಮುಂದಾದಳು? ಸುಗಂಧೆಯ ಈ ನಿರ್ಧಾರವು ಕೇವಲ ದೇವಿಯ ಆದೇಶದಿಂದ ಮಾತ್ರವಲ್ಲ, ಆದರೆ ತನ್ನ ಗ್ರಾಮದ ಒಳಿತಿಗಾಗಿ ಮತ್ತು ದೇವಿಯ ಕೃಪೆಗಾಗಿ ತನ್ನ ಭಕ್ತಿಯ ತೀವ್ರತೆಯಿಂದ ಪ್ರೇರೇಪಿತವಾಗಿತ್ತು. ಈ ಕಥೆಯು ಭಕ್ತಿಯ ಸಾಮರ್ಥ್ಯ, ತ್ಯಾಗದ ಮಹತ್ವ ಮತ್ತು ದೇವಿಯ ದಯೆಯನ್ನ ಒತ್ತಿ ಹೇಳುತ್ತದೆ. ಸುಗಂಧೆಯ ತ್ಯಾಗದ ಭಾವನೆಯು ಗ್ರಾಮದ ಕಷ್ಟಗಳನ್ನು ತೊಡೆದು ಹಾಕಲು ಮತ್ತು ದೇವಿಯ ಕೃಪೆಗೆ ಪಾತ್ರರಾಗಲು ಒಂದು ಪರೀಕ್ಷೆಯಾಗಿತ್ತು. ದೇವಿಯು ಈ ಭಕ್ತಿಯನ್ನು ಮೆಚ್ಚಿ ಗಂಡನನ್ನು ರಕ್ಷಿಸಿ ಗ್ರಾಮಕ್ಕೆ ಸಮೃದ್ಧಿಯನ್ನ ನೀಡಿದಳು. ಮಾರಿಕಾಂಬೆ ದೇವಿಯ ಮಹತ್ವವೇನೆಂದು ಈಗ ತಿಳಿದುಕೊಳ್ಳೋಣ. ಶಿರಸಿಯ ಮಾರಿಕಾಂಬೆ ದೇವಾಲಯವು ದೇವಿಯ ಉಗ್ರ ರೂಪವಾದ ಚಂಡಿಕೆಯ ರೂಪವನ್ನ ಪ್ರತಿನಿಧಿಸುತ್ತದೆ. ಆದರೆ ಈ ಕಥೆಯ ಮೂಲಕ ದೇವಿಯು ಕೃಪಾಮಯಿಯೂ ಆಗಿದ್ದಾಳೆ ಎಂಬುದನ್ನು ತೋರಿಸಲಾಗಿದೆ. ಈ ದೇವಾಲಯವು ಶಕ್ತಿ ಪೀಠವಾಗಿದ್ದು, ಭಕ್ತರು ತಮ್ಮ ಕಷ್ಟಗಳಿಂದ ಮುಕ್ತಿಗಾಗಿ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಮಾರಿಕಾಂಬೆಯ ಜಾತ್ರೆಯು ಶಿರಸಿಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಇದರಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಾರೆ. ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಆಯಾಮ. ಈ ಕಥೆಯು ಜಾನಪದ ಕಥೆಯಾಗಿದ್ದರೂ ಇದು ಭಕ್ತಿಯ ಮೂಲಕ ಸಮಾಜದ ಒಳಿತಿಗಾಗಿ ತ್ಯಾಗ ಮಾಡುವ ಮಹತ್ವವನ್ನು ತಿಳಿಸುತ್ತದೆ. ಇದು ಕೇವಲ ಧಾರ್ಮಿಕ ಕಥೆಯಲ್ಲ, ಆದರೆ ಸಮುದಾಯದ ಏಕತೆ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದೆ. ಗಂಡನ ಬಲಿಯ ಕಥೆಯು ಭಕ್ತಿಯ ತೀವ್ರತೆಯನ್ನು ಸೂಚಿಸುತ್ತದೆ, ಆದರೆ ದೇವಿಯ ಕೃಪೆಯಿಂದ ಯಾವುದೇ ಹಾನಿಯಾಗದಿರುವುದು ದೈವಿಕ ನ್ಯಾಯದ ಸಂಕೇತವಾಗಿದೆ.
ಶಿರಸಿ ಮಾರಿಕಾಂಬೆಯ ಕಥೆಯಲ್ಲಿ ಸುಗಂಧೆಯು ತನ್ನ ಗಂಡನನ್ನು ಬಲಿ ಕೊಡುವ ನಿರ್ಧಾರವು ದೇವಿಯ ಆದೇಶ, ಗ್ರಾಮದ ಒಳಿತು ಮತ್ತು ತನ್ನ ಭಕ್ತಿಯ ಪರೀಕ್ಷೆಯಾಗಿತ್ತು. ಈ ತ್ಯಾಗದ ಭಾವನೆಯು ದೇವಿಯ ಕೃಪೆಗೆ ಪಾತ್ರವಾಯಿತು ಮತ್ತು ಗ್ರಾಮವು ಕಷ್ಟಗಳಿಂದ ಮುಕ್ತವಾಯಿತು. ಈ ಕಥೆಯು ಶಿರಸಿಯ ಮಾರಿಕಾಂಬೆ ದೇವಾಲಯದ ಭಕ್ತಿಯ ಮಹತ್ವವನ್ನು ಮತ್ತು ದೇವಿಯ ಕೃಪೆಯನ್ನ, ಇದು ಭಕ್ತರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತದೆ.